ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ ಉತ್ತರ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸೌಮ್ಯ. ವಾರ್ತೆಗಳ ವಿವರ. ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಎಲೆಕ್ಷನ್ ಬಂದಾಗ ಗಿಮಿಕ್ ಮಾಡಿ ಮತ ಪಡೆದುಕೊಳ್ಳುವುದು ಮಾತ್ರ ಗೊತ್ತು ಎಂದು ಬಿಜೆಪಿ ಮುಖಂಡರಾದ ಮಣಿಕಂಠ ರಾಠೋಡ್ ಆರೋಪಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ಖರ್ಗೆ ಅವರು ಚುನಾವಣೆ ಬಂದಾಗೊಮ್ಮೆ ಗಿಮಿಕ್ ಮಾಡಿ ಮತಗಳನ್ನು ಪಡೆಯುವುದರ ಮೂಲಕ ಜನರಿಗೆ ಮೋಸ ಮಾಡುತ್ತಲೇ ಬಂದಿದ್ದಾರೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದ ಜನರು, ಅದರಲ್ಲಿಯೂ ಕಲಬುರಗಿ ಮತ್ತು ಯಾದಗಿರಿ ಜನರು ಖರ್ಗೆ ಅವರು ಚುನಾವಣೆ ಸಂದರ್ಭದಲ್ಲಿ ಉಪಯೋಗ ಮಾಡುವ ಗಿಮಿಕ್ಗಳಿಗೆ ಮತದಾರರು ಒಳಗಾಗಬಾರದು. ಪಟ್ಟಣ ಗ್ರಾಮಗಳು ಅಭಿವೃದ್ಧಿಯಾಗಬೇಕೆಂದರೆ ಗಿಮಿಕ್ ಮಾಡುವವರನ್ನು ದೂರ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸಬೇಕೆಂದು ಹೇಳಿದರು. ಪ್ರಮಾಣವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ. ಆಗಷ್ಟು ಬೇಗ ಈ ತಿಂಗಳ 15ನೇ ತಾರೀಕು ಒಳಗಡೆ ಚಿತ್ತಾಪುರ ಕ್ಷೇತ್ರದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಸದಸ್ಯ ಅಭಿಯಾನ ಕಾರ್ಯ ಏನು ಮೆಂಬರ್ಶಿಪ್ ಇದೆ, ಅದನ್ನು ಪೂರ್ತಿ ಮಾಡುವಂಥ ವಿಶ್ವಾಸ ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು ಪ್ರಮಾಣ ಮಾಡಿ ಇವತ್ತು ಅಕ್ಕಮಹಾದೇವಿ ಮಂದಿರದಲ್ಲಿ ಮಾಡಿದ್ದಾರೆ. ಭಾಗದ ಜನರಿಗೆ ಈಗಿಂತಲ್ಲ, ಬಹಳಷ್ಟು ವರ್ಷಗಳಿಂದ ಇವರು ಮೋಸ ಮಾಡ್ಕೊತ ಬಂದಿದ್ದಾರೆ. ಜನರನ್ನು ಎಲೆಕ್ಷನ್ ಸನಿ ಬಂದಾಗ ಮಾತ್ರ ಗಿಮಿಕ್ ಮಾಡಿ ಓಟ್ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ನನ್ನ ಈ ಒಂದು ಹೈದರಾಬಾದ್ ಕರ್ನಾಟಕ ಜನರಿಗೆ ಮತ್ತು ಸ್ಪೆಷಲಿ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇವರು ಎಲೆಕ್ಷನ್ನಲ್ಲಿ ಯೂಸ್ ಮಾಡುವ ಗಿಮಿಕನ್ನು ನಾವು ಒಳಗಾಗಿ ಮುಂಬರುವ ದಿನಗಳಲ್ಲಿ ಒಳಗಾಗಿ ನಾವು ಇವರಿಗೆ ಶ್ರೀಮಂತ ಮಾಡುವಂಥದ್ದು ಗಿಮಿಕಲ್ಲಿ ನಾವು ಸಿಗ್ಬಿಡ್ಬಾರ್ದು. ನಾವು ನಮ್ಮ ಊರು ಅಭಿವೃದ್ಧಿ, ನಮ್ಮ ಭಾಗ ಅಭಿವೃದ್ಧಿ ಮಾಡಿ ಇವರಿಗೆ ತಕ್ಕದ ಪಾಠ ಕಳಿಸೋಣ ಅಂತ ಹೇಳಿ ನನ್ನ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಇಡೀ ಚಿತ್ತಾಪುರ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಮತ್ತು ಇಡೀ ನಮ್ಮ ಇವತ್ತು ಏನು ಮೀಟಿಂಗ್ ಆಯಿತು, ಎಲ್ಲರೂ ಬಹಳ ಖುಷಿಯಾಗಿದ್ದರು. ಇವರೊಂದು ಶಕ್ತಿಯನ್ನು ನೋಡಿ ಮುಂಬರುವ ದಿನಗಳಲ್ಲಿ ಸಂಘಟನೆ ಬಲಿಷ್ಠ ಮಾಡುವಂಥ ತಾಕತ್ತನ್ನು ಇವತ್ತು ನಾವು ನೋಡಿದ್ದೀವಿ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಯೊಂದು ಮಹಾಶಕ್ತಿ ಕೇಂದ್ರಕ್ಕೆ ವಿಸಿಟ್ ಕೊಡುವಂಥದ್ದು, ಕಾರ್ಯಕರ್ತರಿಗೆ ಭೇಟಿ ಕೊಡುವಂಥದ್ದು ಮತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮತ್ತು ಜನರು ಸಮಸ್ಯೆಗಳಿಗೆ ಮತ್ತು ಊರಿನ ಸಮಸ್ಯೆಗಳಿಗೆ ಪರಿಶೀಲನೆ ಮಾಡೋಕ್ಕೆ ಮತ್ತು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ಮುಂದಿನ ನಿರ್ಣಯ ತಗೊಳ್ಳೋಕ್ಕೆ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪ್ರತಿ ಊರು ಸುತ್ತಾಡಿ ಚಿತ್ತಾಪುರ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಹೋರಾಟಕ್ಕಾಗಿ ನಿಲ್ಲು ಕೊಡುವುದು. ಹಾಗೆ ನಮ್ಮ ಶರಣು ಸಾಹೇಬ್ ತಳವಾರ್ ಅವರು ಹೇಳಿದಪ್ಲೆ, ಶರಣಪ್ಪ ತಳವಾರ್ ಸಾಹೇಬ್ ಹೇಳಿದಪ್ಲೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 8ರಿಂದ 10 ಸಿಮೆಂಟ್ ಫ್ಯಾಕ್ಟರಿಗಳನ್ನು ಯಾವುದೇ ಕಾರಣಕ್ಕೆ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ದವರು ಎಲ್ಲಿ ಅವರು ಮೈನಿಂಗ್ ಮಾಡ್ತಾ ಇದ್ದಾರೆ ಆ ಮೈನಿಂಗ್ಗಳನ್ನು ಲೆಕ್ಕ ಇಡಪ್ಲೇ ಇಲ್ಲ ಇವರು. ಅದೇ ಥರ ಏರ್ ಪೊಲ್ಯೂಷನ್ ಏನು ಈಗ ನಮ್ಮ ಸಿದ್ಧಾಶ್ರೀ ಶುಗರ್ ಫ್ಯಾಕ್ಟ್ರಿ ಮೇಲೆ ಇವರು ಅಲಿಗೇಷನ್ ಮಾಡ್ತಾ ಇದ್ದಾರೆ ಏರ್ ಪೊಲ್ಯೂಷನ್ ಬಗ್ಗೆ. ಆದರೆ ನಮ್ಮ ಈ ಒಂದು ಚಿತ್ತಾಪುರ ಕ್ಷೇತ್ರದ ನಾವೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಇದೇ ನಮ್ಮ ಚಿತ್ತಾಪುರ ಮತ ಕ್ಷೇತ್ರದಲ್ಲಿ ಏರ್ ಪೊಲ್ಯೂಷನ್ನಿಂದ ಬಹಳಷ್ಟು ರೋಗಗಳಾಗ್ತಾ ಇದ್ದಾವೆ. ಮೊನ್ನೆ ನಾನು ಪೇಪರ್ ನೋಡಿದೆ, ಸುಮಾರು 100 ಮಕ್ಕಳು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿಯ ವಾತಾವರಣದಿಂದ. ಅವರಿಗೆ ಇದು ಗಮನಕ್ಕಿಲ್ಲ. ಆದರೆ ಒಂದು ಚಿಂಚೋಳಿ ಭಾಗದಲ್ಲಿ ಬರುವ ಶುಗರ್ ಫ್ಯಾಕ್ಟ್ರಿ, ಅದು ಶುಗರ್ ಫ್ಯಾಕ್ಟ್ರಿಯಿಂದ ಅಷ್ಟು ಪೊಲ್ಯೂಷನ್ನು ಆಗೋದಿಲ್ಲ. ಅದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ಇತಿಹಾಸದ ಪ್ರಕಾರ ಯಾವಾಗ ಇಲ್ಲಿಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಸಣ್ಣ ಮತ್ತು ನೀರಾವರಿದು ಯಾವುದೋ ಉಸ್ತುವಾರಿ ಸಚಿವರಿದ್ದಾಗ ಬ್ರೀಚ್ ಕಮ್ ಬ್ಯಾರೇಜ್ಗಳು ಸುಮಾರು 10-12 ಬ್ರೀಚ್ ಕಮ್ ಬ್ಯಾರೇಜ್ ಮಾಡಿದ್ರು ಇವರು.
ಅದು ಮಾಲ ಕಾರಣ ಏನಪ್ಪ ಅಂತಂದ್ರೆ ಈ ಎಲ್ಲ ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಪ್ರೋತ್ಸಾಹ ನೀಡೋ ಸಲುವಾಗಿ ಇಡೀ ಕಾಗಿನ ನದಿಯಲ್ಲಿ ಒಂದು ಕಡೆ ಉಸುಕನ್ನು ತೆಕ್ಕೊಂಡು ನಾಶ ಮಾಡುವಂಥದ್ದು, ಎರಡನೇದು ಇಡೀ ಕಾಗಿನ ನದಿ ನೀರನ್ನು ಉಪಯೋಗಿಸಿ ಮತ್ತು ಅದರಲ್ಲಿ ಬರುವ ಪೊಲ್ಯೂಷನ್ ಖರಾಬ್ ನೀರುಗಳನ್ನು ಮತ್ತು ಅದೇ ನೀರಲ್ಲಿ ಸೇರಿಸುವಂಥದ್ದು, ಅದೇ ನೀರು ಮತ್ತು ನಮ್ಮ ಜನರಿಗೆ ಸಪ್ಲೈ ಮಾಡುವಂಥದ್ದು, ಇಷ್ಟು ಒಂದು ಕೆಟ್ಟು ಪೊಲ್ಯೂಷನ್ ಮಾಡುತ್ತಿರುವುದು ಈ ಸಿಮೆಂಟ್ ಫ್ಯಾಕ್ಟರಿಗಳು ಮತ್ತು ಪಾರಂಪರಿಕ ಈ ರಾಜಕಾರಣಿ ಮಂದಿ ಅವರು ಸಹಕಾರ ಕೊಡೋದು. ಆದರೆ ಆ ಫ್ಯಾಕ್ಟ್ರಿಗೆ ಯಾವುದೇ ಪೊಲ್ಯೂಷನ್ ಸಂಬಂಧ ಇಲ್ಲ, ಯಾವುದೇ ನದಿ ಸಂಬಂಧ ಇಲ್ಲ ಅಂತ ಒಂದು ಫ್ಯಾಕ್ಟ್ರಿ ಅದು ಯಾರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಅಲ್ಲಿಯ ಜನಗೆ. ಯಾರು ಹೆಚ್ಚಿಗೆ ಕ್ರಾಪ್ ಬೆಳೀತಾರೆ? ಫಾರ್ಮರ್ಸ್, ರೈತರು. ಅದು ರೈತರ ಸಲುವಾಗಿ ಮಾಡ್ತಿರುವ ಫ್ಯಾಕ್ಟ್ರಿಯನ್ನು ಇವರು ಅಡ್ಡ ಹಚ್ತಾರೆ. ಇಲ್ಲಿಯ ಒಂದು ಪೊಲ್ಯೂಷನ್ ಖರಾಬ್ ಮಾಡುವಂತ ಫ್ಯಾಕ್ಟ್ರಿಗಳಿಗೆ ಇವರು ಪ್ರೋತ್ಸಾಹ ನೀಡ್ತಾರೆ. ಓವರ್ಲೋಡ್ ಹೋಗಿ ಗಾಡಿ ಹೋಗ್ತಾ ಇದೆ, ಆ ಗಾಡಿಗಳು ಹಿಂದೆ ಆ ರೋಡ್ಗಳನ್ನು ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಅದೇ ತರ ಮೈನಿಂಗ್ಗಳು ನಮ್ಮ ರೈತರ ಜಮೀನುಗಳನ್ನು ಇಲ್ಲಿಯ ಲೋಕಲ್ ಲೀಡರ್ಗಳು ದಬ್ಬಾಳಿಕೆ ಮಾಡಿ ದಾದಾಗಿರಿ ಮಾಡಿ 5 ಲಕ್ಷ 7 ಲಕ್ಷ ಒಂದು ಎಕರೆಗೆ ಪರ್ ಎಕರೆಗೆ ನೀನು ಹೊಲ ಕೊಡಲೇಬೇಕು, ಕೊಡಲಿಲ್ಲ ಅಂದ್ರೆ ನಾವು ಹೆಂಗ್ ಕಿತ್ಕೋಬೇಕು, ನಾವು ಕಿತ್ಕೋತೀವಿ ಅಂತ ಹೇಳಿ ಕೆಲವು ಇಲ್ಲಿ ಕಾಂಗ್ರೆಸ್ ಮುಖಂಡರು ಕಬ್ಜೆ ಮಾಡುವಂಥದ್ದು. ಅವರು ಅಲ್ಲಿ ಡೀಲ್ ಮಾಡಿ ಅದೇ ಜಮೀನುಗಳನ್ನು 20-25 ಲಕ್ಷ ಫ್ಯಾಕ್ಟರಿಗಳಿಗೆ ಮಾರುವಂಥದ್ದು. ಇದು ಮಾಡ್ತಿರುವ ಇಲ್ಲಿ ಜನರ ಅನ್ಯಾಯ ಅವರು ಕಾಣಿಸ್ತಾ ಇಲ್ಲ. ಆದ್ರೆ ಯಾರೋ ಒಬ್ಬರು ರೈತರಿಗೆ ಇಲ್ಲಿ ಸೌಲಭ್ಯ ಆಗುತ್ತೆ, ಇಲ್ಲಿ ಫ್ಯಾಕ್ಟರಿಗಳು ಬಂದ್ರೆ ಜನರಿಗೆ ಒಂದು ಹೆಲ್ಪ್ ಆಗುತ್ತೆ, ಕೆಲಸ ಕಾಮಗಾರಿಗೆ ಸಿಗುತ್ತೆ, ಲೇಬರ್ಗಳಿಗೆ ಒಳ್ಳೆ ಉದ್ಯೋಗ ಸಿಗುತ್ತೆ, ಟ್ರಾನ್ಸ್ಪೋರ್ಟರ್ಗೆ ಒಂದು ಉದ್ಯೋಗ ಸಿಗುತ್ತೆ, ಅದು ಅವ್ರಿಗೂ ಲೆಕ್ಕಕ್ಕಿಲ್ಲ. ಆದ್ರೆ ಈ ಫ್ಯಾಕ್ಟರಿಗಳನ್ನು ಮಾಡಕ್ಕೆ ಅವ್ರಿಗೆ ಮಾತಾಡಕ್ಕೆ ಅವ್ರಿಗೆ ಯಾವುದೇ ಪಾಯಿಂಟ್ ಇಲ್ಲ, ಆ ಒಂದು ಪಾಯಿಂಟ್ ಅವ್ರಿಗೆ ಸಿಗುತ್ತೆ. ಯೂನಿವರ್ಸಿಟಿಯಿಂದ 19 ಎಕರೆ ಜಮೀನು ಖರೀದಿ ಮಾಡಿ ಅದಕ್ಕೆ ಹಣ ಕೂಡ ತುಂಬಿಲ್ಲ. ಸರ್ಕಾರ ಹಣ ಕಟ್ಟಬೇಕೆಂದು ಆದೇಶ ಮಾಡಿದ್ರೂ ಇಲ್ಲಿ ತನಕ ಹಣ ತುಂಬಿಲ್ಲ. ಅಧಿಕಾರ ದುರುಪಯೋಗ ಮಾಡಿಕೊಂಡು 100 ಕೋಟಿ ಆಸ್ತಿ ಮಾಡಿಕೊಂಡಿದ್ದಾರೆ. ನಿಮ್ಮಂತ ನಾಲಾಯಕರು, ಹಗರಣಗಾರರು, ಭ್ರಷ್ಟರು ಇಡೀ ಭಾರತ ದೇಶದಲ್ಲಿಯೇ ಸಿಗಲ್ಲ ಎಂದು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಣ್ಣಾರೈ ವಿ ಯುನಿ RJ32 ನ್ಯೂಸ್ ಕನ್ನಡ, ಚಿತ್ತಾಪುರ್.